ನಮಸ್ಕಾರ ದೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಮಾವಿನ ಹಣ್ಣಿಲೆ ಹೋಳ್ಗೆ ಮಾಡತ್ತನಂತ್ರಿ. ಎಲ್ಲ ಥರ ಹೋಳ್ಗೆಗಳನ್ನ ಕೇಳಿರ್ತೀರಿ. ಇವತ್ತು ಸ್ಪೆಷಲ್ ಆಗಿ ಮಾಡತ್ತನಂತ ಒಂಚೂರ ನೋಡ್ಕೊಂಬರೋನು ನಡೀರಿ. ಇಲ್ಲಿ ನೋಡ್ರಿ, ಒಂದು ಕಟೋರಿ ತುಂಬ ಮಾವಿನ ಹಣ್ಣನ್ನು ಮಿಕ್ಸರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೇನಂತ. ಇನ್ನು ಅದ ಕಟೋರಿ ಒಳಗೆ ಕಾಲು ಭಾಗದಷ್ಟೇ ಗಸಗಸೆ ತೊಗೊಂಡೇನಿ, ಅರ್ಧ ಭಾಗ ಬೆಲ್ಲ ತೊಗೊಂಡೇನಿ ರೀ, ಅರ್ಧ ಸಣ್ಣ ರವೆ ತೊಗೊಂಡೇನಂತ. ನಾ ಇಲ್ಲಿ 4 ಕಟೋರಿ ಸೇಮನ್ನ ತೊಗೊಂಡ್ಬಿಟ್ಟಿದ್ದೀನಿ, ಯಾಕಂದ್ರೆ ಅಳತಿ ಸರಿಯಾಗಿರ್ಬೇಕಂತ. ಇನ್ನು ಒಂದು ನಾನ್ ಸ್ಟಿಕ್ ಕಡಾಯಿ ಇಟ್ರಿ, ಅದ್ರೊಳಗೆ ಫಸ್ಟ್ ನಾ ಇಲ್ಲೇ ಗಸಗಸೆ ಹುರ್ಕೊಳತ್ತನಂತ. ಈ ಗಸಗಸೆ ಏನೈತಲ್ರಿ ಆಪ್ಷನಲ್ಲ, ಬೇಕಂದ್ರೆ ಹಾಕೋರಿ, ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು. ಇದು ಎಷ್ಟು ಹುರಿಬೇಕಪ್ಪ ಅಂದ್ರೆ ಭಾಳ ಏನು ಹುರಿಸ್ಕೋದನೇ ಇಲ್ಲರಿ, ಕೈಗೆ ಸ್ವಲ್ಪ ಬಿಸಿ ತಾಕಿದ್ರೆ ಇದ್ರ ಕೆಲಸ ಮುಗೀತು. ಇನ್ನು ಇದನ್ನು ಸೈಡ್ ಎತ್ತಿಟ್ಟ. ಇನ್ನು ಅದ ಕಡಾಯಿಗೆ ರೀ ನಾವೇನು ಸಣ್ಣ ರವೆ ತೊಗೊಂಡಿದ್ದೀವಲ್ಲ, ಚಿರೋಟಿ ರವೆ, ಬಾಂಬೆ ರವೆ ಅಂತ ಕರಿತೀರಿ, ಅದನ್ನೇ ಇಲ್ಲೇ ಹುರ್ಕೊಳತನಂತ. ಇದಕ್ಕೆ ರೀ 1 ಚಮಚೆ ನಾ ಇಲ್ಲೇ ತುಪ್ಪ ಸೇರಿಸಿ ಹುರಿಯತಾನೆ. ಯಾಕಂದ್ರೆ ತುಪ್ಪ ಹಾಕೋದ್ರಿಂದ ಫ್ಲೇವರ್ ಘಮ್ ಅಂತ ಕೊಟ್ಬಿಡ್ತೈತೆ ರೀ, ಹೋಳ್ಗಿನೂ ಬಾಯಾಗ ಮಸ್ತಾಗೆ ನಮಗೆ ಸಿಕ್ಬಿಡ್ತಾವೆ. ಗ್ಯಾಸ ಆದಷ್ಟು ಸಣ್ಣ ಇಟ್ಟು ಅಡುಗೆ ಮಾಡೋಣ್ರಿ, ಯಾಕಂದ್ರೆ ರವೆ ಸಮಾಧಾನಲೇ ಹುರಿಬೇಕು. ನೋಡ್ರಿ ಇಲ್ಲೇ ಕಲರ್ ಚೇಂಜ್ ಆಯ್ತು. ಇನ್ನು ಇದನ್ನು ಸೈಡ್ ಎತ್ತಿಟ್ರಿ. ಇನ್ನು ಅದ ಕಡಾಯಿಗೆ ರೀ 2 ಚಮಚೆ ತುಪ್ಪ ಸೇರಿಸಿದ್ದೀನಿ. ಇನ್ನು ಮಾವಿನ ಹಣ್ಣು ಏನು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಇಲ್ಲೇ ಸೇರ್ಸಾತನಂತ. ಆ ತುಪ್ಪದೊಳಗೆ ರೀ ಎಲ್ಲವೂ ಮಿಕ್ಸ್ ಆಗೋ ಥರ ಹೊಡ್ಸಾಡ್ಕೊತ ಇರೋನು. ಈ ತುಪ್ಪ ಅನ್ನೋದ್ರಿ ಪೂರ್ತಿಯಾಗಿ ಮಾವಿನ ಹಣ್ಣಿನೊಳಗೆ ಮಿಕ್ಸ್ ಆಗಬೇಕು, ಕೈ ಬಿಡ್ಲಾರ್ದನೆ ಅಷ್ಟು ಪೂರ್ತಿಯಾಗಿ ಹೊಳಿಸ್ಕೊಂಡು ಬಿಡೋಣಂತ. ಬೆಲ್ಲ ರೀ ಅರ್ಧ ಕಪ್ ಅಂತ ಅಷ್ಟೇ ಏನಿಲ್ಲ, ಸ್ವೀಟ್ ಜಾಸ್ತಿ ತಿಂದ್ರೆ ನೀವು ಅರ್ಧನೂ ಸೇರಿಸ್ಕೋಬೋದು. ಅಂದ್ರೆ 1 ಕಪ್ ಹಣ್ಣಿಗೆ 1 ಕಪ್ ಬೆಲ್ಲನೂ ಹಾಕೋಬೋದು. ಅವ್ರವ್ರ ಸ್ವೀಟಿಗೆ ಅನುಗುಣವಾಗಿ ಬೆಲ್ಲ ಸೇರಿಸೋಣಂತ. ನೋಡ್ರಿ ಇಲ್ಲೇ ಎಲ್ಲ ತುಪ್ಪೆಲ್ಲ ಕರಿಗೆ ಈ ಸಣ್ಣಗೆ ಕುದಿ ಹತ್ತಬೇಕು. ಆ ಟೈಮ್ದಾಗ ನಾ ಇಲ್ಲಿ ಬೆಲ್ಲ ಸೇರ್ಸಾತನಂತ. ಈ ಬೆಲ್ಲ ರೀ ಸಣ್ಣ ಉರಿ ಒಳಗೆ ಎಲ್ಲನೂ ಇದ್ರ ಜೋಡೆ ಮಿಕ್ಸ್ ಆಗಿ ಮಾಡ್ಕೊಂಬಿಡೋನು. ಎಲ್ಲ ಬೆಲ್ಲ ಅನ್ನೋದು ಪೂರ್ತಿಯಾಗಿ ಕರಗಿ ಬಿಡ್ರಿ. ನೀವು ಮುಂಚೆನ ಪೂರ್ತಿಯಾಗಿ ಸಣ್ಣಗೆ ಜಜ್ಜಿಟ್ಕೊಂಡ್ರೆ ಇನ್ನೂ ಜಲ್ದಿ ಕರಗ್ತತಿ. ನೋಡ್ರಿಲ್ಲೇ ಅದ್ರೊಳಗೆ ಸ್ವಲ್ಪ ಪ್ರೆಸ್ ಮಾಡಿ ಎಲ್ಲ ಬೆಲ್ಲ ಕರಗಿಸಾತೀನಿ. ನೋಡ್ರಿ ಎಲ್ಲ ಕರಿಗಿ ಈ ರೀತಿ ಅದಕ್ಕೆ ನಮಗೆ ಸಿಕ್ತು. ಇನ್ನು ಈ ಟೈಮ್ದಾಗ ಏನೈತಲ್ಲ ಹುರಿದು ಇಟ್ಕೊಂಡಿದ್ದಂಥ ಗಸಗಸೆ ಮತ್ತು ರವೆ ಎರಡೂ ನಾ ಇಲ್ಲೇ ಸೇರ್ಸಾತೇನಂತ್ರಿ. ನೋಡ್ರಿ ಇಲ್ಲಿ ಇನ್ನು ಈ ಟೈಮ್ದಾಗ ರೀ ಗಂಟಕತಿ, ಹೀಗಾಗಿ ಕೈ ಬಿಡ್ಲಾರ್ದಂಗೆ ಪೂರ್ತಿಯಾಗಿ ಅಷ್ಟು ಮಿಕ್ಸ್ ಆಗೋವರೆಗೂ ಪೂರ್ತಿ ಹೊಳ್ಸಾಡ್ಕೊಂಬಿಡೋಣಂತ. ಮಾವಿನ ಹಣ್ಣು ಯಾರಿಗಿಷ್ಟ ಇಲ್ಲ ಹೇಳ್ರಿ ನೋಡೋಣ. ಆಲ್ಮೋಸ್ಟ್ ಅಲ್ಲೆಲ್ಲರೂ ಇಷ್ಟಪಡುವಂಥ, ಅದು ಸಣ್ಣವ್ರದಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟಪಡುವಂಥ ಮಾವಿನ ಹಣ್ಣು ರೀ. ಅದ್ರ ಒಳಗೆ ರೆಸಿಪಿ ಮಾಡ್ತಿಂದ್ರಂತೂ ಇನ್ನೂ ಭಾರಿ ಟೇಸ್ಟ್ ಕೊಟ್ಟುಬಿಡ್ತಾವೆ. ನೋಡ್ರಿಲ್ಲೇ ಇಷ್ಟು ಸಣ್ಣ ಉರಿ ಒಳಗೆ ಅಷ್ಟೂ ನಾವಿಲ್ಲೇ ಮಿಕ್ಸ್ ಮಾಡೋಣಂತ. ಎಲ್ಲಿವರೆಗೂ ಹೊಳ್ಸಾಡ್ಬೇಕಂದ್ರೆ ರೀ ಇದೆಲ್ಲ ಪೂರ್ತಿ ರೀ ತಳ ಬಿಡ್ಬೇಕು. ನಮಗೆ ತೋರ್ಸಾತೇನೆ ನೋಡಿಲ್ಲೇ ಈ ರೀತಿ ಅಷ್ಟು ತಳ ಬಿಟ್ಟು ಈ ಹದಕ್ಕೆ ನಮಗೆ ಸಿಕ್ಕಾಗ ಗ್ಯಾಸ್ ನಾವು ಬಂದ್ ಮಾಡಿಬಿಡೋಣಂತ. ನೋಡ್ರಿ ಒಂಚೂರು ತಳ ಹಿಡಿಬಾರ್ದು. ನಾವು ಹೆಂಗೆ ತಿರುಗಿಸ್ತೇವಲ್ಲ ಅದೇ ರೀತಿ ಚಮಚಿಗೆ ಹತ್ತಿ ಬಂತಂದ್ರೆ ಇದ್ರ ಕೆಲಸ ಮುಗಿತಂದಂಗೆ. ಇನ್ನು ಇದನ್ನು ಆರಾಕಂತ ಇಟ್ಬಿಡೋನು. ಇನ್ನು ಅದು ಆರುವರೆಗೂ ರೀ ಇಲ್ಲೇ ಹಿಟ್ಟನಾದಾಗ ಹೋಳ್ಗೆ ಹಿಟ್ಟು ರೆಡಿ ಮಾಡ್ಕೊಳತ್ತೀನಿ. ಸ್ವಲ್ಪ ಉಪ್ಪು ಸೇರ್ಸಾತೀನಿ. ಇನ್ನು ಸ್ವಲ್ಪ ಎಣ್ಣೆ, ಅಡುಗೆ ಎಣ್ಣೆನ ಕಾಸಿಟ್ಕೊಂಡಿನಿ ರೀ, ಅದನ್ನಿಲ್ಲೇ ಕಾಸಿದ ಎಣ್ಣೆ ಇದಕ್ಕೆ ಶುರುವಾತನಂತ. ಯಾಕಂದ್ರೆ ಹೋಳ್ಗೆ ಅನ್ನೋದು ಬಾಯಾಗ ಮಸ್ತ್ ಬೈಕಿ ಪಳ್ಳಾಗಿ ಸಿಕ್ಬಿಡ್ತಾವೆ. ನೀವು ರವೆ ಮತ್ತು ಮೈದಾ ಕೂಡಿಸ್ತಾನಂದ್ರೆ ಹಂಗೂ ನಡಿತೈತ್ರಿ. ನಾ ಇಲ್ಲೇ ಡೈರೆಕ್ಟಾಗಿ ಹೋಳ್ಗೆ ಹಿಟ್ಟ ಇತ್ತು, ಹೀಗಾಗಿ ಹೋಳ್ಗೆ ಹಿಟ್ಟನ್ನು ಇಲ್ಲಿ ನಾದ್ಕೊಳತ್ತೀನಿ. ಹೋಳ್ಗೆ ಹಿಟ್ಟು ರೀ ಎಲ್ಲರಿಗೂ ಗೊತ್ತಿದ್ದಿದ್ದೇ ಐತಿ, ಒಂಚೂರು ಆದಷ್ಟು ಸಾಫ್ಟಾಗೆ ನಾದ್ಕೋಬೇಕಾಕತಿ. ನಿಮ್ಮ ಬ್ಯುಸಿ ಲೈಫ್ ಒಳಗೆ ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡ್ತಿರಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನೋಡ್ರಿಲ್ಲಿ ಇಷ್ಟು ಹದಕ್ಕೆ ಸಿಗೋವರೆಗೂ ಸ್ವಲ್ಪ ನೀರು ಹಾಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋನು. ಒಂದು ಹದಕ್ಕೆ ಸಿಕ್ತಂದ್ರೆ ರೀ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲನೂ ನಾವು ಚೆಂದಾಗೆ ನಾದ್ಕೊಂಬಿಡೋಣಂತ. ನಾವು ಅಡುಗೆ ಎಣ್ಣೆ ಯಾವುದು ಬಳಸ್ತೇವಲ್ಲ ಅದನ್ನ ಹಾಕತ್ತನಂತ. ಇದೇ ಎಣ್ಣೆ ಒಳಗೆ ರೀ ಅಷ್ಟು ಹಿಟ್ಟಿಲ್ಲಿ ನಾನು ಮಿಕ್ಸ್ ಮಾಡತ್ತನಂತ. ಇದೆಲ್ಲ ಒಂಚೂರು ಒಂದು ಅರ್ಧ ಗಂಟೆ ನೆನೆ ಇಟ್ಟರೆ ನಮಗೆ ಹೋಳಿಗೆ ಮಸ್ತಾಗಿ ಸಿಕ್ಕಿಬಿಡ್ತಾವೆ ನೋಡ್ರಿ. ಇನ್ನು ಇದನ್ನು ಹಿಟ್ಟಂತ ನೆನೆಯಾಕಂತ ಇಟ್ಬಿಡೋನು. ನಡೀರಿ ಇಲ್ಲಿ ನೋಡ್ರಿ ಹೂರ್ಣ ಇಲ್ಲೇ ಹಾಕಿಟ್ಟಿದ್ದೀವಲ್ಲ ಇಷ್ಟು ಅದಕ್ಕೆ ಸಿಕ್ಬಿಟ್ಟೈತ್ರಿ. ಫಸ್ಟ್ ಹೋಳ್ಗೆ ಮಾಡ್ಬೇಕಂದ್ರೆ ಹೂರ್ಣನ ನೋಡ್ಕೋಬೇಕಾಕತಿ. ಯಾಕಂದ್ರೆ ಹೂರ್ಣ ತಿಳುವಿತ್ತಂದ್ರೆ ಹಿಟ್ಟು ಇನ್ನೊಂಚೂರು ತಿಳು ಮಾಡ್ಕೊನು, ಹೂಣ್ಗೆ ಗಟ್ಟಿಯಾಗಿತ್ತಪ್ಪ ಅಂದ್ರೆ ಹಿಟ್ಟು ಒಂಚೂರು ಗಟ್ಟಿ ಮಾಡ್ಕೋಬೇಕಾಕತಿ. 2 ಸಮ ಪ್ರಮಾಣದಲ್ಲಿದ್ದಾಗ ಮಾತ್ರ ಹೋಳ್ಗೆ ಮಸ್ತಾಗೆ ಸಿಕ್ಕಿಬಿಡ್ತಾವೆ. ನಮ್ದಂತೂ ಇವತ್ತು ಹೂರ್ಣ ಮತ್ತು ಹಿಟ್ಟು 2 ಮಸ್ತಾಗೇನ ಇತ್ತು ರೀ.
ನೋಡಿರಿ ಇಷ್ಟು ಹದಕ್ಕೆ ತುಂಬುವಂಗೆ ನನಗೆ ಅಳತೆಗೆ ಸಿಕ್ಬಿಟ್ಟಿತ್ತು. ನನಗೆ ಎಷ್ಟು ಸಾಧ್ಯಕ್ಕತ್ಲ ಅಷ್ಟು ನಾ ಇಲ್ಲೇ ಒಂದು ಅಳತಿಲೆ ನಾ ಇಲ್ಲೇ ರೌಂಡ್ಗೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೇನಂತ. ಇನ್ನು ಹಿಟ್ಟು ನೆನೆದತ್ತು ಏನು ಮಾಡಾಯ್ತು ಅಂತ ನೋಡೋಣ ನಡೀರಿ. ನೋಡಿರಿ ಹಿಟ್ಟೇನು ಇಷ್ಟು ಚಂದ ನೆನೆದಿತ್ತು. ನಂದು ಹೂರ್ಣ ಎಷ್ಟು ಹದಕ್ಕಿತ್ತಲ್ಲ ಅಷ್ಟು ಹದಕ್ಕೆ ನಾ ಇಲ್ಲೇ ಚಂದಗೆ ನಾದ್ಕೊಂಡು ಹಿಟ್ಟು ತೊಗೊಂಬಂದೇನೆ. ಅದನ್ನು ನಾ ಇಲ್ಲೇ ಒಂದೊಂದು ಸೈಜ್ ಮಾಡಿ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡ್ಬಿಡೋಣಂತ. ಇನ್ನು ಹೋಳಿಗೆ ಹೆಂಗೆ ತುಂಬ್ತೇವಲ್ಲ ನಿಮಗೆ ಇಷ್ಟ ಬಂದಂಗೆ ತುಂಬ್ಕೊಂಡು ಲಟ್ಟಿಸ್ಕೊಂಡ್ಬಿಡೋಣಂತ್ರಿ. ಹಂಗೆ ತುಂಬಬೇಕು ಹಿಂಗೆ ತುಂಬಬೇಕಂತ ಏನಿಲ್ಲ ರೀ, ನಿಮಗೆ ಯಾವ ಟೈಪ್ ಈಸಿ ಆಕ್ಕತ್ತಲ್ಲ ಆ ಟೈಪ್ ಒಳಗೆ ನಾವಿಲ್ಲೇ ತುಂಬ್ಕೊಂಡು ಇನ್ನು ಒಂಚೂರು ತಳಕಟ್ಟು ಎಣ್ಣೆ ಹಚ್ಕೊಂಡ್ರೆ ಲಟ್ಟಿಸ್ಕೊಂಡ್ಬಿಡೋಣಂತ. ಇದಕ್ಕೆ ಸಣ್ಣ ರವೆ ಹಾಕಿರೋದ್ರಿಂದ ಮಸ್ತ್ ಪೈಕಿ ಕೈಯಾಗ ಮಾಡೋಕ್ಕೂ ಹದ ಸಿಕ್ಬಿಡ್ತಾವೆ. ನೋಡಿರಿ ಇಷ್ಟ ಆಯಿತು. ಸ್ವಲ್ಪ ದಂಡಿ ಇಟ್ಟು ಪ್ರೆಸ್ ಮಾಡಿ ಇನ್ನು ತೆವ್ಯಾಗ ಸ್ವಲ್ಪ ಎಣ್ಣೆ ಹಾಕಿ ಹೊಳ್ಸಿದ್ರೆ ಇಷ್ಟು ಚಂದ ಉಬ್ಬಿ ಬರತ್ತಾವೆ ನೋಡಿರಿ. ನಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಹಿಟ್ಟು ಮತ್ತು ಹೂರಣ ಹಿಡ್ದು ಲಟ್ಟಿಸ್ಕೊಂಡ್ಬಿಡೋನು. ಈತ ಪೂರ ಸಣ್ಣನೂ ಅಲ್ಲ ಪೂರ ದೊಡ್ಡನೂ ಅಲ್ಲ, ಮೀಡಿಯಮ್ ಸೈಜ್ಲ ನಾ ಇಲ್ಲೇ ಮಾಡತ್ತನಂತ್ರಿ. ಕಾಣಿಸಾತಿರ್ಬೇಕು ನಿಮಗೆ ಎಷ್ಟು ಚಂದ ಪರ್ಫೆಕ್ಟಾಗಿ ಹೋಳಿಗೆ ಬರತ್ತಾವು. ಇನ್ನು ಇದನ್ನು ತೆವ್ಯಾಗ ಹಾಕಿ ತೋರಿಸ್ತಾನಂತ ಬರ್ರಿ. ಸ್ವಲ್ಪ ತಳಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಮ್ಯಾಲಟ್ ಎಣ್ಣೆ ಹಾಕಿ ಹೊಳ್ಸಿದ್ರಿ ಇಷ್ಟು ಚಂದ ನಿಂದ್ರಿಗಂದ ನಮ್ಮ ಇವತ್ತಿನ ಹೋಳಿಗೆ ಬರತ್ತಾವು. ನೋಡಿರಿ ಎಷ್ಟು ಚಂದ ಕಾಣತ್ತಾವಂತ. ಇವತ್ತಿನ ಹೋಳಿಗೆ ನಂದು ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇಲ್ಲಿ ನೋಡಿರಿ ಫೈನಲ್ ಆಗಿ ಒಂದು ಬುಟ್ಟಿ ತುಂಬ ನಾ ಇಲ್ಲೇ ಹೋಳಿಗೆ ಮಾಡಿ ಇಟ್ಟುಬಿಟ್ಟಿದ್ದೀನಿ. ಅದು ಮಾವಿನ ಹಣ್ಣಿನ ಕಲರ ಎಷ್ಟು ಚಂದ ಕಾಣತ್ತಾವಂತ. ಇನ್ಯಾಕೆ ತಡ ಮಾಡೋದು, ಕೈಯಾಗೂ ಎಷ್ಟು ಸಾಫ್ಟ್ ಆಗಿದಾವಂತ ತೋರಿಸ್ತೀನಿ ಬರ್ರಿ. ಮಾವಿನ ಹಣ್ಣಿನ ಹೋಳಿಗೆ ಜೊತೆ ರೀ ಮಾವಿನ ಹಣ್ಣಿನ ಸೀಕರ್ನಿ ಹಚ್ಕೊಂಡು ತಿನ್ನತ್ತನಂತ. ಮಸ್ತ್ ಪೈಕಿ ಆಗಿಬಿಟ್ಟಿದಾವ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ.